Hello guys, welcome back to my YouTube channel Anu Creations. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮ ಕಿಚನ್ ಇಂದ ಸ್ಟಾರ್ಟ್ ಮಾಡ್ತಿದೀವಿ. ಸೊ ಇವತ್ತೊಂದು ರೆಸಿಪಿ ಅಂತ ಹೇಳಕ್ಕಾಗಲ್ಲ. ಸೊ ಇವತ್ತು ಅರ್ಷಿತಾಗೆ ವೀಕ್ ಆಫ್ ಇದೆ. ಸೊ ಹಾಗಾಗಿ ಅವಳು ಮನೇಲಿ ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾಳೆ ಅವಾಗ. ಸೊ ಹಂಗಾಗಿ ಇವತ್ತು ಒಂದು ಮನೆಯಲ್ಲೇನೆ ವಿತೌಟ್ ಓವೆನ್ ಬನ್ ಮಾಡೋಣ ಅಂತ ಹೇಳಿದ್ಲು. ನಾರ್ಮಲ್ ಬೇಕರಿಯಲ್ಲೆಲ್ಲ ಸಿಗುತ್ತಲ್ಲ, ಪಾಪಲ್ಲಿ ಆಡ್ತಾ ಇದ್ದಾಳೆ, ಪ್ಲೇ ಮ್ಯಾಟ್ ಮೇಲೆ ಹಾಕಿದ್ದೀನಿ. ಸೊ ಕಿಡ್ಸ್ತಾ ಇದ್ದಾಳೆ. ಸೊ ಮನೇಲಿನೇ ಬನ್ ಮಾಡೋಣ ಅಂತ ಹೇಳಿದ್ಲು. ಸೊ ಹಾಗಾಗಿ ನಮಗೂ ಗೊತ್ತಿಲ್ಲ, ಇವತ್ತೇ ನಾವು ಹೊಸದಾಗಿ ನಾವು ಟ್ರೈ ಮಾಡ್ತಿದ್ರು. ಇದು ರೆಸಿಪಿ ಅಂತ ಹೇಳಕ್ಕಾಗಲ್ಲ, ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಎಕ್ಸ್ಪೆರಿಮೆಂಟು ಹಿಟ್ ಆಗುತ್ತೋ ಅಥವಾ ಫ್ಲಾಪ್ ಆಗುತ್ತೋ ನೋಡೋಣ. ಸೊ ಯಾವ ಥರ ಬರುತ್ತೆ ಮನೆಯಲ್ಲೇ ನಾವು ಮಾಡೋ ಒಂದು ನಾವು ಮನೆಯಲ್ಲೇ ಮಾಡೋ ಒಂದು ಯಾವ ಥರ ಬರುತ್ತೆ, ಟೇಸ್ಟ್ ಯಾವ ಥರ ಇರುತ್ತೆ, ಹಾಗೆ ಟೇಸ್ಟ್ ನಾರ್ಮಲ್ ಬನ್ ಟೇಸ್ಟ್ ಎಲ್ಲ ಇರುತ್ತೆ. ಸೊ ಬಟ್ ಯಾವ ಥರ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ. ಸೊ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ನೋಡೋಣ ಅಂತೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಏನೇನು ಬೇಕು, ಯಾವ ಥರ ಮಾಡೋದು ಅಂತೆಲ್ಲ ಸ್ಟೆಪ್ ಬೈ ಸ್ಟೆಪ್ ವರ್ಷಿತಾನೆ ತೋರಿಸ್ತಾ ಹೋಗ್ತಾಳೆ. ಈ ಥರ ಒಂದು ಎಕ್ಸ್ಪೆರಿಮೆಂಟ್ಸ್ನ ಹರ್ಷಿತಾನೆ ಜಾಸ್ತಿ ಮಾಡ್ತಿರ್ತಾಳೆ. ನನಗಿಂತ ಕುಕ್ಕಿಂಗಲ್ಲಿ ಅವಳು ಒಂದು ಸ್ವಲ್ಪ ಪ್ರೋ ಮ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ ಆ ಕುಕ್ಕಿಂಗ್ ಎಲ್ಲ. ಹಂಗಾಗಿ ಇವತ್ತು ಟ್ರೈ ಮಾಡೋಣ, ಮನೇಲೇ ಇದ್ದೀನಿ, ಟ್ರೈ ಮಾಡೋಣ, ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಓಕೆ, ನನಗೂ ಒಂದು ವಿಡಿಯೋ ಆಗುತ್ತೆ ಬಾ ಅಂತೇಳಿ ಇಬ್ರು ಒಂದು ಕಿತಾಪತಿ ಮಾಡೋಣ ಅಂತೇಳಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ಇರುತ್ತೆ ಎಕ್ಸ್ಪೆರಿಮೆಂಟ್ ಅಂತ ನೋಡೋಣ. ಬನ್ನಿ. ಇಲ್ಲಿ ಹಾಲು, ಮೈದಾ ಮತ್ತು ಸಕ್ಕರೆ ಹಾಗೆ ಈಸ್ಟು, ಇದು ಮೇಯ್ನು ಬೇಕಾಗಿರೋದು. ಇದೆಲ್ಲ ನಾರ್ಮಲ್ ಮನೇಲಿ ಸಿಗೋವಂಥ ಥಿಂಗ್ಸೇ. ಬಟ್ ಇದೊಂದು ಸಪ್ರೇಟಾಗಿ ಡ್ರೈ ಈಸ್ಟ್ ಅಂತ ನಿಮ್ಗೆ ಸಿಗುತ್ತೆ, ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ. ಸೊ ಡ್ರೈ ಈಸ್ಟು ಹಾಗೆ ಬಟರು, ನೀವು ಯಾವುದೇ ರೀತಿಯಾದಂಥ ಬಟರ್, ಅಮೂಲ್ ಆಗಿರ್ಬೋದು, ಮಿಲ್ಕ್ ಮಿಸ್ಟು, ಯಾವ್ದು ಬಟರು ನಿಮಗೆ ಯಾವ್ದು ಕಂಫರ್ಟಬಲ್ ಅದನ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಈ ಥರ ಪಾಕೆಟ್ಸ್ ಒಂದು ತ್ರೀ ಪ್ಯಾಕೆಟ್ಸ್ನ ಬಟರ್ನ ಇಟ್ಕೊಂಡಿದ್ದಾಳೆ. ಸೊ ಇವಾಗ ಯಾವ ಥರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಸೊ ಗೈಸ್, ನನಗೂ ಗೊತ್ತಿಲ್ಲ ಯಾವ ಥರ ಮಾಡೋದಂತ, ಅವಳೇ ಮಾಡ್ತಾ ಇರೋದು. ಸೊ ನೋಡೋಣ ಬನ್ನಿ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ನೋಡಿಸ್ತೀವಿ. ಹಾಲು ಬಿಸಿ ಇರಬೇಕಾ? ಸೊ ಹಾಲು ಬಿಸಿ ಆಗಿದೆ ಆಲ್ಮೋಸ್ಟು. ಸ್ವಲ್ಪ ಹಾರಕ್ಕೆ ಇಟ್ಟಿದ್ದೀನಿ. ಸೊ ಇದೆಲ್ಲ ಇಲ್ಲಿ ಥಿಂಗ್ಸ್ ರೆಡಿ ಮಾಡಿದ್ದೀನಿ. ಸೊ ಪಾಪುನ ಪ್ಲೇ ಮ್ಯಾಟ್ ಮೇಲೆ ಹಾಕ್ತೀನಿ, ಆಡ್ತಾ ಇದ್ದಾಳೆ. ಸೊ ಗೈಸ್, ಇದು ನೋಡಿ, ಇದು ಯಾವ ಥರ ಇದೆ, ಇದೇನಂತ ಕಮೆಂಟ್ ಮಾಡಿ. ಇದು ಏನಂತಂದರೆ, ಈಗ ನಂದು ಫೀಡಿಂಗ್ ಪಿಲ್ಲೋ ಐತಲ್ಲ, ನಾನು ತೋರಿಸಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ, ಅದರದ್ದು ಬಂದು ಒಳಗಡೆ ಇರುತ್ತಲ್ಲ ಕಾಟನ್ ಥರ, ಅದು ಚಿನ್ನಮ್ಮ. ಸೊ ಅದೆಲ್ಲ ಫುಲ್ಲು ಔಟ್ಸೈಡು ಎಲ್ಲ ತುಂಬಾ ಗಲೀಜಾಗೋಗಿತ್ತು, ಹಂಗಾಗಿ ತೆಗೆದು ಅದನ್ನು ವಾಶ್ ಮಾಡೋಕೆ ಹಾಕಿದ್ದೀನಿ. ಸೊ ಅಷ್ಟೇ, ಅವಳು ದಾಡಿದಾಗೋಯ್ತು. ಇವಾಗ ಎತ್ಕೋಬೇಕು. ಹಾಲು ಸ್ವಲ್ಪ ಬಿಸಿ ಇರಬಾರ್ದು. ನೆಕ್ಸ್ಟ್ ಕಮ್ಸ್ ಶುಗರ್. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಹಿಂಗೇನು ಬೇಕು ಚಿನ್ನಮ್ಮ, ತೊಗೊಂಡ್ಬೇಕು ಹಿಂಗ. ಇವಾಗ ನೆಕ್ಸ್ಟು ಸೊ ಇದು ಬಂದು ಡ್ರೈ ಈಸ್ಟ್ ಹಾಕ್ತಾವಳೆ. 1 ಟೇಬಲ್ ಸ್ಪೂನ್ ಅಷ್ಟಾ? 1 ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಈಸ್ಟ್ ಹಾಕ್ತಾ ಇದ್ದಾಳೆ. ಸೊ ನೋಡ್ಬೋದು ಗೈಸ್, ಈ ಕಪ್ಪಲ್ಲಿ ಹಾಫ್ ಕಪ್ ಅಷ್ಟು ಮಿಲ್ಕ್ ತೊಗೊಂಡಿದ್ದಾಳೆ. ಹಾಫ್ ಕಪ್ ಮಿಲ್ಕ್ಗೆ 2 ಟೇಬಲ್ ಸ್ಪೂನ್ ಶುಗರ್. ಹೇಳಿ ನೀನು. 1 ಟೇಬಲ್ ಸ್ಪೂನ್ ಈಸ್ಟ್. ಓಕೆ. ಸೊ ಇದು ಲಮ್ಸ್ ಬರ್ದಿದ್ದಂಗೆ ಫುಲ್ಲು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ. ಅದಾದ್ಮೇಲೆ ಈ ಥರ ಕಲಿಸಿದಾದ್ಮೇಲೆ 10 ಮಿನಿಟ್ಸ್ ಇದನ್ನ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಓಕೆ. ಈ ಥರ ಇರುತ್ತಲ್ಲ, ಈ ಥರ ಲಮ್ಸ್ ಬರಬಾರ್ದು ಅಂತ ಹೇಳೋದು. ಆ ಥರ ನೀಟಾಗಿ ಹಂಗೆ ಬೀಟ್ ಮಾಡ್ತಾ ಇದ್ರೆ ಸೊ ಅದರ ಲಮ್ಸ್ ಬರೋದಿಲ್ಲ. 10 ಮಿನಿಟ್ಸ್ ಬಿಡೋಣ. ಸೊ ಇದರಲ್ಲಿ ನಾವು ಇವಾಗ ಹಾಫ್ ಬೌಲಷ್ಟು ಹಾಲು ತೊಗೊಂಡಿದ್ದಲ್ಲ, ಇವಾಗ ಇದರಲ್ಲಿನೇ ಒಂದು ತುಂಬ ಬೌಲಷ್ಟು ಮೈದಾ. ಸೊ ನೋಡ್ಬೋದು, ಈ ಬೌಲಲ್ಲಿ ಇವಾಗ ಹಾಲು ತೊಗೊಂಡಿದ್ದಲ್ಲ, ಅದೇ ಬೌಲನ್ನೇ ಒಂದು ತುಂಬ ಬೌಲಷ್ಟು ಮೈದಾ ತೊಗೊಳ್ತಾ ಇದ್ದಾಳೆ. ಸೊ ಗೈಸ್, ಇದು ಹಾಲು ಚಿಕ್ಕ ಬೌಲ್ಗೆ ಹಾಕಿದ್ವಿ. ಸೊ ಅದೆಲ್ಲ ಏನಾಗುತ್ತೆ ಫರ್ಮೆಂಟ್ ಆಗುತ್ತೆ. ಅದು ದೋಸೆ ಹಿಟ್ಟು ಉಬ್ಬುತ್ತಲ್ಲ, ಆ ಥರ ಉಬ್ಬುತ್ತಾ ಇದೆ. ಸೊ ಅದು ಚೆಲ್ತಾ ಇದೆ. ನಾನು ಅದು ಹಸಿಟ್ಟು ಅದ್ರ ಬಟ್ಲಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಿ. ಸೊ ಈ ಥರ ಚೆಲ್ಲುತ್ತೆ. ನೀವು ಇನ್ ಕೇಸ್ ಯೂಸ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಬೌಲಲ್ಲಿ ಹಾಕೊಳ್ಳಿ. ಫಸ್ಟ್ ಟೈಮ್ ಅಲ್ವಾ, ನಮಗೂ ಗೊತ್ತಾಗಲಿಲ್ಲ. ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ಹೆಂಗಾಗುತ್ತೋ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮೈದಾ ತೆಗೆದೇ ಇಟ್ಟಿದ್ದೀವಿ ನಾವು, ಯಾಕಂದರೆ ಅದು ಪಾಕ ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಪಾಕ ಅಲ್ಲ, ಏನಂತಾರೆ, ಇದು ಹಿಟ್ಟು.
ಸೊ ಇದು ಹಾಲು ಇಲ್ಲಿ ಆಲ್ಮೋಸ್ಟ್ ನಾವು ಇದನ್ನ ಫರ್ಮೇಟ್ ಆಗಕ್ಕೆ ಬಿಟ್ಟು 10 ಮಿನಿಟ್ಸ್ ಆಗಿದೆ ನೋಡಿ. ಈ ಥರ ಮೇಲೆ ಬಬಲ್ ಬರಬೇಕು ನೋಡಿ. ಅದೇ ದೋಸೆ ಹಿಟ್ಟಾಗುತ್ತಲ್ಲ ಆ ಥರ ಅಲ್ವಾ ಶ್ವೇತಾ? ಆ ಥರ. ಆದರೆ ಇದೆ ಯಾವ ಥರ ಇದೆ ಹೇಳು? ಮಿಸ್ಟರ್ ಭೀಮಲ್ಲಿ ಫ್ರಾಗ್ಗೆ ನೀರಲ್ಲಿ ಬಿಡ್ತಾರ, ಮಿಸ್ಟರ್ ಭೀಮು ಫ್ರಾಗ್ ಎಲ್ಲ ಮೊಟ್ಟೆ ಇಡುತ್ತಲ್ಲ. ಓಕೆ, ಸೊ ಇವಾಗ ಇದನ್ನು ಇದಕ್ಕೆ ಹಾಕೋಣ. ಹಾಕು. ಓಂ ನಮಃ ಶಿವಾಯ. ಚೆನ್ನಾಗಲಿ. ಈಸ್ಟ್ ಸ್ಮೆಲ್ ಮಾತ್ರ ಎರಡಾಗೈತೆ. ಅದನ್ನ ಹೇಳ್ತಿದ್ದೆ, ಒಂದು ಸ್ವಲ್ಪ ಫೆವಿಕಾಲ್ ಆ ಥರ ಸ್ಮೆಲ್ ಬರ್ತಾ ಇದೆ, ಏನೋ ಸ್ಮೆಲ್ಲು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಜೊತೆ ಇವಾಗ ನಾದ್ಕೋಬೇಕು ಅಲ್ಲ, ಮಿಕ್ಸ್ ಮಾಡಬೇಕು ಅಷ್ಟೇ ನಮ್ಮ ಲ್ಯಾಂಗ್ವೇಜಲ್ಲಿ. ಮಿಕ್ಸ್ ಮಾಡಿಕೊಂಡು ಸೊ ಇದನ್ನು ಆಲ್ಮೋಸ್ಟ್ ನಾವು 1 hour ಬಿಡಬೇಕಾಗುತ್ತೆ ಅಲ್ವಾ? 1 hour ಬಿಡಬೇಕು ನಾವು. 1 hour ಇದನ್ನು ನಾವು ಬಿಡಬೇಕಾಗುತ್ತೆ. ಸೊ ಗೈಸ್, ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ, ಯಾವುದೋ ರೀಲ್ಸಲ್ಲಿ ಏನೋ ನೋಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಸೊ ನೀವು ಇದನ್ನ ಈ ಥರ ಮನೇಲಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಡಿ. ಆಮೇಲೆ ನಮ್ಮ ನೋಡಿ ಚೆನ್ನಾಗಿ ಬಂದಿಲ್ಲ ನಮ್ಮ ಬೈಕೊಂಬಿಡಿ. ಇಲ್ಲ, ಇವಾಗ ನಾವು ಹೇಳ್ತೀವಿ ಯಾವ ಥರ ಚೆನ್ನಾಗಿ ಬರುತ್ತಾ ಇಲ್ಲ ಅಂತ. ಇದರಲ್ಲಿ ನೋಡೋಣ ಯಾವ ಥರ ಬರುತ್ತೆ ಅಂತ. ನಾರ್ಮಲ್ ಚಪಾತಿ ಇಟ್ಟು ತನಕ ಎಷ್ಟು ಹಿಂಗೆ ಮಾಡ್ತಿರೋ ಆ ಥರ ಕಲಿಸ್ಕೊಬೇಕು. ಅಷ್ಟು ಗಟ್ಟಿ ಅಷ್ಟೇ ಇರಬೇಕಾ? ಅಂದರೆ ಫುಲ್ ಗಟ್ಟಿ ಇರಬಾರ್ದು, ಫುಲ್ ಮೆತ್ತಗೆ ಇರಬಾರ್ದು, ಮೀಡಿಯಮ್ ಆಗಿ. ಇವಾಗ ಅದಕ್ಕೆ ನಾರ್ಮಲ್ ಈ ಥರ ಬಂದಮೇಲೆ ಅದೆಲ್ಲ ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಬಟರ್ನ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಇದನ್ನು 1 hour ಬಿಡಬೇಕಲ್ವಾ ಅಷ್ಟೇ? 1 hour ಬಿಡ್ಬೇಕು ಇದನ್ನು. ಗೈಸ್, ಇಲ್ಲಿ ನಮ್ದು ಅಡುಗೆ ಮನೇಲಿ ಎಲ್ಲ ಏನೂ ಇಲ್ಲ, ಐಟಮ್ಸ್ ನೋಡಿ ಎಲ್ಲ ಖಾಲಿ ಇದೆ. ಹಂಗೆ ಅನ್ಕೋಬಿಡಿ ಆಮೇಲೆ ಏನೋ ಐಟಮ್ಸೇ ಇಟ್ಕೊಂಡಿಲ್ಲ ಅಂತೆಲ್ಲ. ಆ್ಯಕ್ಚುಲಿ ಕೆಳಗಡೆ ಅಮ್ಮ ಅಡುಗೆ ಮಾಡೋದು, ಮೇಲೆ ಹತ್ತಿ ಇಳಿದು ಅಂಗಡಿಗೆ ಬರ್ತಾ ಇರ್ತಾರಲ್ವಾ, ಹತ್ತಿ ಇಳಿದು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗಡೆನೇ ಚಿಕ್ಕದಾಗ ಒಂದು ಅಡುಗೆ ಮನೆ ಇಟ್ಕೊಂಡಿದ್ದಾರೆ. ಸೊ ಅಲ್ಲೇ ಅಡುಗೆ ಮಾಡ್ಕೊತಾರೆ. ಇಲ್ಲಿ ನಾರ್ಮಲ್ ಏನಕ್ಕಾದರೂ ಇಡ್ಲಿ ಅಂತೇಳಿ ಇಲ್ಲೂ ಇಟ್ಟಿದ್ದಾರೆ. ಸೊ ಫ್ರಿಜ್ಜು ಆಮೇಲೆ ಒಂದು ಗ್ಯಾಸು ಎಲ್ಲ ಇಲ್ಲೂ ಇದೆ. ನಾವು ವೀಡಿಯೋ ಮಾಡೋಕ್ಕೆ ಇಲ್ಲೇ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು ನೀಟಾಗಿ. ಸೊ ಗೈಸ್, ಇದನ್ನು ಸ್ಟೋರ್ ಮಾಡೋಕ್ಕೆ ಸ್ವಲ್ಪ ಬಟರ್ ಹಾಕಬೇಕು. ಅದು 1 hour ಇದರಲ್ಲೇ ಇರುತ್ತಲ್ಲ, ಸೊ ಹಾಗಾಗಿ ಅದನ್ನು ಎತ್ತಿಡೋಕ್ಕೋಸ್ಕರ ಇಲ್ಲಿ ಇದ್ರ ಮೇಲೆ ಬಟರ್ ಹಾಕಬೇಕು. ಬಟರ್ನೆಲ್ಲ ಇದ್ರಕ್ಕೆ ಫುಲ್ಲು ಅಷ್ಟು ಮಾತ್ರ. ಇವಾಗ ನೀಟಾಗಿ ನಾದ್ಕೊಂಡು ಈ ಥರ ಮಾಡ್ಕೊಂಡಿದ್ದಾಳೆ. ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಬಿಡು. 1 hour ಇದನ್ನ ನೀಟಾಗಿ ಕ್ಲೋಸ್ ಮಾಡೋಕ್ಕೆ ಬಿಟ್ಬಿಟ್ಟು, ಇದು ಫರ್ಮನೇಟ್ ಆಗೋಕ್ಕೆ ಬಿಟ್ಬಿಟ್ಟು, ಸೊ 1 hour ಟೈಮ್ ಇಡೋಣ. ಸ್ಟಾರ್ಟ್. ಸೊ ಎಸ್, ಇವಾಗ ಇದನ್ನು 1 hour ಹಂಗೆ ನೀಟಾಗಿ ಅದು ಎಲ್ಲ ಏನೋ ಒಂದಾಗಲಿ. ಇಷ್ಟಿರೋ ಹಿಟ್ಟು ಇಷ್ಟ ಆಗ್ತೈತೆ. ಸೊ ನಮಗೆ ಹೊಟ್ಟೆ ಹಸಿತಾ ಇದೆ. ನಮ್ಮ ಲಕ್ಕಿ ಕರ್ಕೊಂಬಣ ಅದಕ್ಕೆ ಬಂದಿದ್ದಾನೆ. ಸೊ ಇವಾಗೆಲ್ಲ ಊಟ ಮಾಡಿಕೊಂಡು ಬರೋಣ ಬಾ ಹರ್ಷಿತಾ. ನಡಿ, ಹೊಟ್ಟೆ ಹಸಿದಿದೆ, ನೀವೆಲ್ಲ ಊಟ ಮಾಡ್ಕೊಂಡು ಬನ್ನಿ ಗೈಸ್. 1 hour later. 9, 8, 7, 6, 5, 4, 3, 2, 1 ಟಾಪ್. ಸೊ ಎಸ್, ಇವಾಗ ಇದನ್ನು ನಾವು ನೆನೆಸಿ ಇಟ್ಟು 1 hour ಆಯಿತು. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂಥೇಳಿ. ಸೊ ನೋಡಿ ಎಷ್ಟು ಸ್ಮೂತಾಗಿದೆ. ಸೇಮ್ ಅದು ನಾರ್ಮಲ್ ಅದು ಇದು ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿ ಇದೆ. ಸ್ಮೂತಾಗಿದೆ, ನೋಡ್ಬೋದು ನೀವು. ಏನು ಬೇಕು ನಿಮ್ಗೆ? ಪಾಪು ಏನು ಬೇಕು ನಿಮಗೆ? ಲಕ್ಕಿಗೆ ಬಟ್ಟೆಗಿದ್ದು ನೋಡಿ. ಸೊ ಆದಷ್ಟು ಮಿದ್ಕೋಬೇಕು ಈ ಥರ 1 to 2 minutes. ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಿದ್ಕೊಳ್ಳಿ. ಸೊ ಅದು ಸ್ಮೂತ್ ಆಗಬೇಕು. ಆ್ಯಕ್ಚುಲಿ ಈ ರೌಂಡ್ನ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳೋಣ, ಬಿಕಾಸ್ ನಾವು ಏನು ಮಾಡ್ತೀವಿ ಅಷ್ಟೇ. ಮತ್ತೆ ಬೇಕ್ ಮಾಡೋಣ. ಬೇಕ್ ಮಾಡಬೇಕಾದ್ರೆ ಅದು ಇನ್ನೊಂದು ದಪ್ಪ ಆಗುತ್ತೆ, ಅಂದರೆ ಸ್ವಲ್ಪ ಬುಟ್ಟಿಗೆ ಬಂದ್ಬಿಡುತ್ತೆ. ಹಾಗಾಗಿ ರೌಂಡ್ ಸ್ವಲ್ಪ ಚಿಕ್ಕದಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ. ಚಿಕ್ಕ ಪುಟಾಣಿ ಬಂದು ಬರುತ್ತೆ. ಇಷ್ಟು ಮಾಡಿದಾಗ ಇಷ್ಟು ಬರುತ್ತೆ. ಓಕೆ, ಕಂಪ್ಲೀಟಾಗಿ ಎಲ್ಲದಕ್ಕೂ ಎಣ್ಣೆ ಅದು ಏನಾಗಿದೆ ಸ್ಪ್ರೆಡ್ ಮಾಡ್ಕೋಬೇಕು ಇದಕ್ಕೆ, ಇಡ್ಲಿ ಕುಕ್ಕರ್ಗೆ. ಅದು ಇದಕ್ಕೆ ಅಂಟಬಾರ್ದಲ್ಲ, ಇಡ್ಲಿ ಪ್ಲೇಟ್ಗೆ. ಸೊ ಇವಾಗ ಇದು ಈ ಪ್ಲೇಟ್ಗೆಲ್ಲ ಜೋಡಿಸ್ಕೊಂಡು ಇದನ್ನ ನಾರ್ಮಲ್ ಆಗಿ ಈಚೆನೆ 10 ನಿಮಿಷ ಇಡಬೇಕು. ಹಾಗೆ ಗ್ಯಾಸ್ ಮೇಲೆ ಇಡ್ತೀರಾ 10 ನಿಮಿಷ. ಇದು ಬರೀ ಜೋಡಿಸ್ಕೊಂಡು 10 ನಿಮಿಷ ಇಡಬೇಕು. ಓಕೆ. ಸೊ ಇದನ್ನ 10 ಮಿನಿಟ್ಸ್ ಹಂಗೆ ಸೈಡ್ಗೆ ಇಟ್ಬಿಡೋಣ. ನೆಕ್ಸ್ಟ್ ಈಗ ಇದು
ಸೊ ಇದು ಫುಲ್ ಬಿಸಿ ಆಗಬೇಕು. ಫುಲ್ ಬಿಸಿ ಆದಮೇಲೆ ಅದಿಟ್ಟರೆ ಅವಾಗ ಚೆನ್ನಾಗಾಗುತ್ತೆ ಅಂತ. ಓಕೆ, ಇದು 10 ನಿಮಿಷ ಬಿಸಿ ಆಗಬೇಕು. ಇದು 10 ನಿಮಿಷ ಬಿಸಿ. ನಾವು 10 ನಿಮಿಷ ಟೈಮರ್ ಇಟ್ಕೊಂಡು ಇದನ್ನ ಬಿಸಿಯಾಗಕ್ಕೆ ಬಿಡೋಣ. 10 ನಿಮಿಷ ಟೈಮರ್ ಸ್ಟಾರ್ಟ್ ಆಗಿದೆ. 10 ಮಿನಿಟ್ಸ್. ಸೊ ಇದು 10 ಮಿನಿಟ್ಸ್ ಆಗಿದೆ. ಇದು 10 ಮಿನಿಟ್ಸ್ ಆಗಿದೆ. ಸೊ ಅದು 10 ಮಿನಿಟ್ಸ್ ಆಗಿದೆ. ಸೊ ಆಲ್ರೆಡಿ ಅದು ನೋಡ್ಬೋದು ನೀವು, ಸ್ವಲ್ಪ 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 ಬುಡ್ಡಿಗೆ ಬಂದಿದೆ. ಇಷ್ಟಿದೆ, ಇಷ್ಟಾಗಿದೆ ಮತ್ತೆ. ಸೊ ಇದನ್ನು ಹಾಕಕ್ಕೆ ಮುಂಚೆ, ಅದು ಇಡಕ್ಕೆ ಮುಂಚೆ ಸ್ವಲ್ಪ ಇದ್ರ ಮೇಲೆ ಹಾಲು ಮಾಡಿ ಇಟ್ಟಿರಿ. ಈ ಥರ ಬ್ರಷ್ ಮಾಡಿ ಇಟ್ಟಿರಿ, ಬಿಕಾಸ್ ಅದು ಡ್ರೈ ಆಗಬಾರ್ದಲ್ಲ. ಡ್ರೈ ಆಗಬಾರ್ದು ಹಾಲು, ಹಾಗಾಗಿ ಸ್ವಲ್ಪ ಹಾಲು ಬನ್ ಡ್ರೈ ಆಗಬಾರ್ದು, ಹಾಗಾಗಿ ಈ ಥರ ಇಟ್ಟಿರಿ. ಸೊ ಇವಾಗ ಇದಕ್ಕೆ ಟೈಮರು ಎಷ್ಟಷ್ಟು? ಈಗ ಇದು 30 ಮಿನಿಟ್ಸ್ ಬೇಕ್ ಮಾಡಬೇಕು. 30 ಮಿನಿಟ್ಸ್ ಹಿಂಗೆ ಲೋ ಫ್ಲೇಮಲ್ಲಿ, ಫುಲ್ ಲೋ ಫ್ಲೇಮ್ ನೋಡ್ಬೋದು ನೀವು. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿ 30 ಮಿನಿಟ್ಸ್ ಟೈಮರ್ ಆನ್ ಮಾಡೋಣ. ಸೊ 30 ಮಿನಿಟ್ಸ್ ಬಿಟ್ಟು ಯಾವ ಥರ ಬೇಕಾಗುತ್ತೆ ಅಂತ ನೋಡೋಣ. ಓಕೆನಾ? A few minutes later. ಇವಾಗ 30 ಮಿನಿಟ್ಸ್ ಆಗಿದೆ. ನೋಡೋಣ ಯಾವ ಥರ ಬಂದಿದೆ ಅಂತ. ವಾವ್, ಎಲ್ಲ ಪುಟ್ಟಿಗೆ ಬಂದಿದೆ ಗೈಸ್. ನೋಡಿ, ಈ ಥರ ಬರುತ್ತೆ ನಿಮಗೆ ಬನ್ನು. ಇದು ಅದು ಪುಟಾಣಿ ಬನ್ನು ಮಾಡಿರೋದು ನಾವು. ಸೊ ನೋಡ್ಬೋದು. ಇದನ್ನು ನಾವು ಇವಾಗ ಗ್ಯಾಸ್ ಆಫ್ ಮಾಡೋಣ. ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಬಟರ್ನ ಹಾಕ್ಬಿಟ್ಟು 10 ಮಿನಿಟ್ಸ್ ಕೂಲ್ ಆಗಿಟ್ಕೊಳ್ಬೇಕು. ಓಕೆ, ಸೊ ಈ ಥರ ಬಟರ್ ಹಾಕ್ಬಿಟ್ಟು ಇದನ್ನ 10 ಮಿನಿಟ್ಸ್ ಕೂಲ್ ಆಗಕ್ಕೆ ಬಿಡಬೇಕು. ಸೊ ಕೂಲ್ ಆದಮೇಲೆ ನೋಡಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ. ಅದು ಫ್ಲಪ್ಪಿಯಾಗಿ ಬಂದಿದೆಯಾ, ಈ ಥರ ಸಾಫ್ಟಾಗಿ ಬಂದಿದೆಯಾ, ಫ್ಲಾಪ್ ಆಯ್ತಾ ಹಿಟ್ಟಾಯ್ತಾ ಅಂತ ಹೇಳ್ಬಿಟ್ಟು. ಸಶಿತ ಟೇಸ್ಟ್ ಕೇಳೋಣ. ತಗೋಚಿತ ತಿಂತಾ ಇದೆಯಲ್ಲ, ಟೇಸ್ಟ್ ಹೇಳಿ ನೋಡೋಣ. ಒನ್ ಗೋಸ್ ರಾಂಗ್. ನಿಜವಾಗ್ಲೂ ಫುಲ್ ಕಲ್ ಥರ ಆಗೈತೆ, ತಿನ್ನಕ್ಕೂ ಆಗ್ತಾ ಇಲ್ಲ. ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ, ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಫುಲ್ ಇದೆಲ್ಲ ಬಿಸ್ಕೆಟ್ ಥರ ಆಗ್ಬಿಟ್ಟಿದೆ. ಲಕ್ಕಿನೂ ಟೇಸ್ಟ್ ನೋಡ್ತಾವನೆ, ಹರ್ಷಿತನ ಟೇಸ್ಟ್ ನೋಡ್ತಾಳೆ. ಸೊ ಇದೆಲ್ಲ ಒಳಗಡೆ ನಾರ್ಮಲ್ ಸ್ಮೂತಾಗಿ ಫ್ಲಪ್ಪಿ ಆಗೈತೆ. ಸೊ ಔಟ್ಸೈಡ್ ಬಂದು ನೋಡ್ಬೋದು ನಿಮಗೆ. ಸ್ವಲ್ಪ ಬಿಸ್ಕೆಟ್ ಥರ ಆಗ್ಬಿಟ್ಟೈತೆ ಗೈಸ್, ಇಲ್ಲಿ ನೋಡ್ಬೋದು ನೀವು. ನಾಟ್ ಬ್ಯಾಡ್, ಕಮ್ಮಿಂಗ್ ಮಾ, ನಾಟ್ ಬ್ಯಾಡ್ ಬಟ್ ನಾಟ್ ಗುಡ್. ಸೊ ಮನೆ ಟ್ರೈ ಮಾಡಿಬಿಡಿ. ಇಷ್ಟೆಲ್ಲ ಕಷ್ಟಪಡೋ ಬದಲು 5 ರೂಪಾಯಿ ಕೊಟ್ಟರೆ ಬೇಕರಿಲ್ಲೇ ಬಂದು ಕೊಡ್ತಾರೆ. ಫೈನಲಾಗಿ ಇದನ್ನ ಹೇಳ್ತಾ ವಿಡಿಯೋ ಮುಗಿಸೋಣ. ಓಕೆ ಲಕ್ಕಿ, ಬಾ, ನಿಂಗೂ ಬೇಕಾ ಬನ್ನು ಕೊಡ್ತೀನಿ. ನೋಡಿ, ಹಾಂ, ಲಕ್ಕಿ ಕೂಡ ತಿಂತಾ ಇಲ್ಲ ನಾವು ಮಾಡಿರೋ ಬನ್ನು. ಓಕೆ ಅಕ್ಷಿತಾ, ಗುಡ್ ಟ್ರೈ. ಪ್ಲೀಸ್ ಡೋಂಟ್ ಟ್ರೈ. ಅಲ್ಲ, ಗುಡ್ ಟ್ರೈ ಬಟ್ ಪ್ಲೀಸ್ ಡೋಂಟ್ ಟ್ರೈ ಅಗೇನ್. ನಾನು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇದೇ ಥರ ಮನೇಲಿ ಟ್ರೈ ಮಾಡ್ತೀನಿ ಅಷ್ಟೇ. ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಆದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ, ಇಲ್ಲ ಅಂತಂದರೆ ಬರೋದಿಲ್ಲ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಫಾರ್ ವಾಚಿಂಗ್. ಇಲ್ಲಿ ತನಕ ಯಾರು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಹಿಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಮುಂದೆ ನೋಡಿದ್ರೆ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲಾಸ್ ಆಫ್ ಲವ್ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಬಾಯ್.